ತಡಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ವಕ್ಫ್ ಮಂಡಳಿ ವಿರುದ್ಧ ಕಲಬುರಗಿಯಲ್ಲಿ ಯತ್ನಾಳ್ ಅಂಡ್ ಟೀಮ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ಹೊರತುಪಡಿಸಿ ಉಳಿದ ಶಾಸಕರು, ಬಿಜೆಪಿ ನಾಯಕರು ಗೈರಾಗುವ ಮೂಲಕ ವಿಜೇಂದ್ರ ಪರವಾದ ನಿಲುವನ್ನು ಸ್ಪಷ್ಟಪಡಿಸಿದರು. ನಗರದಲ್ಲಿ ಎಸ್ಪಿ ವೃತ್ತದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಸರ್ಕಾರ ಮತ್ತು ವಕ್ಫ್ ಮಂಡಳಿಯ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನಾ ನಿರತರು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಹಾಗೂ ವಕ್ಫ್ ಮಂಡಳಿಯ ಹಿಂದೂ ಆಸ್ತಿಯನ್ನು ಕಬಳಿಕೆ ಮಾಡಿಕೊಂಡು ಮುಸ್ಲಿಂ ರಾಷ್ಟ್ರ ಮಾಡುವ ಹುನ್ನಾರವನ್ನು ನಡೆಸಿದೆ. ಇದಕ್ಕೆ ನಾವು ಅವಕಾಶ ಕೊಡುವುದಿಲ್ಲ. ಪ್ರತಿಭಟನೆಯಲ್ಲಿ ಯಾರು ಬರಲಿ ಬರದೇ ಇರಲಿ, ಹಿಂದೂ ರಾಷ್ಟ್ರವನ್ನು ನಿರ್ಮಾಣ ಮಾಡುವವರೆಗೂ ಬಿಡುವುದಿಲ್ಲ. ಮುಂದೆ ಎಲ್ಲವೂ ನಮ್ಮ ಕೈಯಲ್ಲೇ ಬರುವುದಿದೆ. ನಮ್ಮ ತಂಡವೇ ಯಾರೋ ಒಬ್ಬರು ಸಿಎಂ ಆಗ್ತಾರೆ ಎಂದು ಪರೋಕ್ಷವಾಗಿ ವಿಜೇಂದ್ರ ಪಣವನ್ನು ಟೀಕಿಸಿದರು. ಒಂದೆರಡು ದಿನ ಮಾಡ್ಯಾರ ಹೋಗ್ಯಾರ, ಅಲ್ಲೇ ಮಾಡ್ಕೊಂಡು ಅಲ್ಲೇ ಆ ವಕ್ಫ್ ಬೋರ್ಡ್ ಅಂತಕ್ಕಂಥದ್ದು ಕನಸು ಏನಂತಂದ್ರೆ ರೈತರನ್ನ ಬಾಳನ್ನ ಬೆಳೆಸಿರ್ತಕ್ಕಂಥದ್ದು ಕೀರ್ತಿ ಯತ್ನಾಳ್ ಗೌಡ್ರು ಹೋಗ್ಯಾರ. ನಾನು ಯಾಕೆ ಹೇಳಕತ್ತೀನಿ ಅಂತಂದ್ರೆ, ನಾನು ಕೂಡ ಒಂದು ಮಾತನ್ನು ಹೇಳ್ತೇನೆ. ಎಷ್ಟು ನೋವಾಗ್ತದೆ ಅಂತಂದ್ರೆ, ನಾವು ಸ್ವಾಮಿಗಳೇನು ನಾವೇನಿಲ್ಲ, ನಾನು ಮಠಕ್ಕೆ ಬಂದಂತ ಬಂದಿಲ್ಲ. ರೈತ, ದೇಶ, ಧರ್ಮ ಅಂತ ಬಂದಾಗ, ಸನಾತನ ಧರ್ಮ ಅಂತ ಬಂದಾಗ ನಾವು ಮೈ ತುಂಬಾ ಕೇಸರಿ ಹಾಕೊಂಡಿವಿ. ಕೇವಲ ಪೂಜೆ ಪುರಸ್ಕಾರ ಮಾಡಿ ಒಂದೆರಡು ಶಾಲೆ ಹಚ್ಕೊಂಡು ಕಾಂತಿ ತೋಡು ಕುಡಿತಕ್ಕಂಥ ಸ್ವಾಮಿಗಳನ್ನಲ್ಲ. ನಾವು ದೇಶ, ಧರ್ಮ ಅಂತ ಬಂದಾಗ ಜೀವ ಕುಡ್ಲಿಕ್ಕೆ ರೆಡಿ ಇದೀವಿ ಅಂತಕ್ಕಂಥ ಮಾತು ಮಾನ್ಯನೇ ಹೇಳಿದೀನಿ. ಆ ಒಂದೇ ಮಾತಿಗೆ ಬೆನ್ನಿಡುವ ಬದಲು ಮಕ್ಕಳು ತಲವಾರು ಕುಡಿ ಅಂತ ಒಂದೇ ಮಕ್ಕಳು ಎಫ್ಐಆರ್ ಮಾಡಿದ್ರು. ಎಫ್ಐಆರ್ ಮಾಡಿದ್ರು. ಯಾಕೆ ಮಾಡಿದ್ರು ನಾನು ಅಂತೇನೆ, ಎಫ್ಐಆರ್ ಮಾಡ್ರಿ, ಕೇವಲ ಒಂದು ಮಹಿಳೆಯರು ಪ್ರಾರಂಭ ಅಂತ ಹೇಳ, ಇನ್ನ 100 ಕೇಸ್ ಆದ್ರೂ ಪರವಾಗಿಲ್ಲ. ನಾನು ದೇಶ, ಧರ್ಮ ಅಂತ ಬಂದಾಗ ನಾನು ಸದಾವಕಾಲ ದಂಡೆಯಾಗಿರ್ತೀನಿ ಅಂತಕ್ಕಂಥ ಮಾತು ಹೇಳಿ. ಯಾಕೆ ನಿಜವಾಗ್ಲೂ ಎಲ್ಲ ಪರಂಪರೆ ಮಠಾಧೀಶ ನಿಜವಾಗ್ಲೂ ವಿನಂತಿ ಮಾಡ್ಕೊಡ್ತೇನೆ, ಇಂತಹ ಹಿಂದೂ ಧರ್ಮಕ್ಕೆ ಯಾರು ಸಹಕಾರ ಮಾಡ್ತಾರೆ ಅವ್ರು ಯಾವ ಪಕ್ಷದಾಗಿರ್ಬೇಕ, ಅದರಲ್ಲಿ ವಿಶೇಷವಾಗಿ ಎಂತಹ ಹಿಂದೂ ಧರ್ಮ ಅಂತಂದ್ರೆ ಕೇವಲ ಬರೀ ಬಾಯ ಮಾತಾಡಿ ಒಂದು ಹೆಸರು ಕೇಸರಿ ಶಲ್ಯ ಹಾಕೊಂಡು ಜೈಕಾರ ಹಾಕಿ ಜೈ ಶ್ರೀರಾಮ್ ಅಂತಂದ್ರೆ ಅದು ಹಿಂದೂ ಧರ್ಮ ಯಜಮಾನ ಅಲ್ಲ. ಹಿಂದೆ ತಾಕತ್ತಿರ್ತಾವ ಇಲ್ಲಿ ಬಂದು ಹೋರಾಡಿ ಮುಂದೆ ಕುಡಿಸಿ ರೈತರಿಗೆ, ದೇಶಕ್ಕೆ, ಧರ್ಮಕ್ಕೆ ತಡೆ ಪಟ್ಟಿ ಯಾವ ಇರುತ್ತೆ ಅವನು ನಿಜವಾದ ನೀವು ಹೊರಗಡೆ ನಮಗೆ ಗೊತ್ತು ಗೊತ್ತಾಗ್ತದೆ. ನೀವು ಯಾಕೆ ಹೊರಗಾಕತ್ತಿರೋದು ನಮ್ಮ ಮಾತು ಗೊತ್ತಿಲ್ಲ. ಯಾಕಂದ್ರೆ ಎಲ್ಲ ಡೈರೆಕ್ಟ್ ಲೈವ್ ಮಾಡೋದಿಲ್ಲ ಭಾಷೆ, ಸೋಷಿಯಲ್ ಮೀಡಿಯಾದಾಗ ಎದುರು ನಾವು. ಅದಕ್ಕೆ ನಾವು ಸುಮ್ಮನೆ ಯಾಕೆ ಗುರಿ ಮಾಡ್ತೀವಿ. ಬಂದು ಬೆಳಗ್ಗೆ ಏನು ಕೇಳೋದಾಗ ಕೊಡ್ತೈತೇನೋ, ಯಡಿಯೂರಪ್ಪನವ್ರು ಏನಂದಾರ, ಯಡಿಯೂರಪ್ಪರೇ ಏನಕ್ಕ, ವಿಜೇಂದ್ರರೇ ಏನಕ್ಕ, ರಾಜೀವರೇ ಏನಾರ, ನಾವು ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ. ನಾವು ಮೆಚೂರ್ಡ್ ಪ್ರಾಕ್ಟಿಷನ್ ಆಗಿದ್ದೀವಿ. ನೀವೇನು ಹೇಳ್ಕೊಟ್ಟು ಹೇಳ್ಕೊಳ್ರಿ. ಚಲೋ ಮೇಲೆ ಕೆಲಸ ಮಾಡಕತ್ತ ಶುರು ಮಾಡ್ಲಕತ್ತ ಅಂತ ಹೇಳ್ರಿ. ಇಲ್ಲ ಅಂದ್ರೆ ಭಾರಿ ಎತ್ತಾಗಿ ಏನು ನಡೆಯೋದು ಕರೀರಿ. ನಮ್ಮದೇ ನಾನು ಹೋಗುದಿಲ್ಲ. ನಾನು ಯಾವ ಇಲೆಕ್ಷನ್ ನಾನು ಗೆದ್ದು ಬರ್ತೀನಿ ಅಂತ ನೀವು ಸರ್ವೆ ಮಾಡೋದಿಲ್ಲ. ಆಗ ನಾನೇ ಗೆದ್ದು ಬಂದು ನಾ ಬೇಡಾಗ ನಾನು ಆಸ್ಪತ್ರೆ ಅಂತ ಬಂದು ಅವ್ರು ಟೈಮಿಗೆ ಬಿಟ್ಟಿದ್ರಿ. ಅದಕ್ಕೆ ನೀವು ಭಾಳ ನೀವು ನನ್ನ ಪ್ರೀತಿ ತೋರಿಸ್ಬಾರ್ರಿ, ಯಾವ ಪ್ರಶ್ನೆ ಕೇಳಾದ್ರಿ. ನಾವು ನೀವು ಕೇಳುವ ಪ್ರಶ್ನೆ ಯಡಿಯೂರಪ್ಪಂದು ನಾವು ಉತ್ತರ ಕೊಡೋದಿಲ್ಲ. ನಮ್ಮ ಕೊಡ್ತಬೇಕ ನಿರ್ಣಯ ಆಗ್ಯದ. ಏನು ಬರಬರಿಲ್ಲ ಅದಕ್ಕೆ ಬಂದರೆ ಇವತ್ತೇ ನಮ್ಮ ಮಾತಾಡ್ಗಳು ಹೇಳಲ್ಲ. ಈ ಎಂತ ಸಾಂಗ್ಗಳು ಬೇಕಾಗ್ಯದ. ಈ ಸುಸ್ತಗೆ ತಿಂದು ಉಂಡು ದಕ್ಷಿಣ ತಗೊಂಡು ದೊಡ್ಡ ಸಾಧನೆಗಳು ಹೊರಗಡೆ ಪಾಪ. ಯಾಕಂದ್ರೆ ಸಿಎಂ ಚೇಂಬರ್ನಾಗ ಇರ್ತಾರೆ, ನಮ್ಮನೆ ಇರ್ತಾರಲ್ಲ ಅವ್ರು ಸಾಲಿ ಪಾಲಿ ಅವರು ತೊಟ್ಟಿರ್ತಾರ. ನಮ್ಮ ಕಣ್ಣೆ ಸಾಂಗ್ರೆ ಸಿಕ್ಕರೆ ಸಾಕು, ಆಚರಣೆ ಮಾಡಿ ಸಾಕು. ಪ್ರತಿಭಟನೆಯಲ್ಲಿ ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ, ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್, ತೆಲುಕು ಸೇರಿದಂತೆ ಅನೇಕ ಮಠಾಧೀಶರು, ರೈತರು, ಮುಖಂಡರು ಭಾಗವಹಿಸಿದ್ದರು.